ಇದು ಇಡೀ ವಿದ್ಯಾರ್ಥಿ ಬಳಗವನ್ನೇ ನಡಗಿಸುವ ಸುದ್ದಿ. ಇವತ್ತಿನ ಎಕ್ಸಾಮ್ ನಮ್ದು ಹೋತಲ್ಲ ಸರ್. ಪ್ರಧಾನಿ ಮೋದಿಯವರ ಬೇಟಿ ಪಡಾವ್ ಬೇಟಿ ಬಚಾವ್ ಕರೆಗೆ ತದ್ವಿರುದ್ಧದ ವಿಚಾರ. OEC ನಮ್ಮಲ್ಲಿ ಇದ್ದಿದ್ದು 16 ಸಬ್ಜೆಕ್ಟು ಕೊಡೋಕ್ಕಾಗೋದಿಲ್ಲ. ಅದು ತೋರ್ಸಮ್ ಇರುತ್ತೆ ಈಗ ಯೂನಿವರ್ಸಿಟಿ ರಿಸಲ್ಟ್ಸ್ ಒಂದು ಡೇಟಾಗ ಬರ್ತಾವೆ. ಈಗ ರಿಸಲ್ಟ್ ಬಂದಾವ ಅಲ್ಲಿ ಏನು ಬಂದಿತ್ತು ನಮಗೆ ಇಂಟಿಮೇಟ ಮಾಡಿಲ್ಲ ಸರ್. ಅವ್ರು ನಮ್ಗೆ ಆ ಸಬ್ಜೆಕ್ಟ್ ಒಳಗೆ ಹಾಕ್ಯಾರಂತ, ಸೊ ನಾವು ಅಟೆಂಡ್ ಆಗಿಲ್ಲ ಸರ್. ಅದು ಕಾಲೇಜು ಸಿಬ್ಬಂದಿಗಳ ಚಲ್ಲಾಟ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಕಟ. ನಾವು ಎಕನಾಮಿಕ್ಸ್ ಅಂತ ಬರ್ದೇವು ಸರ್, ಬಟ್ ನಮ್ಗೆ ಸೈಕಾಲಜಿ ಹಾಕಿದ್ದು ಗೊತ್ತಿಲ್ಲ ಸರ್. ಹಾಲ್ ಟಿಕೆಟ್ ಒಳಗೂ ಪ್ರಿಂಟ್ ಮಾಡಿದ್ದಿಲ್ಲ ಸರ್ ಆ ಸಬ್ಜೆಕ್ಟ್. ಸೊ ಅವರಿಗೆ ಯೂನಿವರ್ಸಿಟಿದವ್ರಿಗೆ ಹೋಗಿ ಕೇಳಿದ್ರೆ ಅವ್ರ 5th ಸೆಮ್ ಒಳಗೆ ಬರಿಬೋದು ಅಂತ ಹೇಳಿದ್ರು ಸರ್. ಬಟ್ ಈಗ ಅಲೌ ಮಾಡತ್ತಿಲ್ಲ ಸರ್. ಈಗಲೂ ಬರೋಕೆ 5th ಸೆಮ್ಮಿಂದು ಹಾಲ್ ಟಿಕೆಟ್ ಕೊಟ್ಟಿಲ್ಲ ಸರ್. ಪ್ರಿನ್ಸಿಪಾಲ್ HOD ನಡುವಿನ ಶೀತಲ ಸಮರಕ್ಕೆ ಬಲಿಯಾಯಿತು 3 ಮಕ್ಕಳ ಭವಿಷ್ಯ. ಕ್ಲಾಸ್ ರೂಮ್ ಇಲ್ಲ, ಟೀಚರ್ಸ್ ಇಲ್ಲ. ಅವಾಗ ನಾವು 8 ಇಟ್ಕೊಟ್ಟಿದ್ವಿ. ಆ 8ಅಲ್ಲಿ ಹುಡುಗರು ಡಿವೈಡ್ ಮಾಡಬೇಕಲ್ಲ, ಹಾಳು ಮಾಡ್ತಾರೆ. ಈಗ ಮತ್ತೆ ರೀ ಅಡ್ಮಿಷನ್ ಮಾಡಿಸಿದ್ರೆ 6 ತಿಂಗಳಲ್ಲಿ 10 ಜಾಸ್ತಿ ಇತ್ತು. ಯಾಕಂತ ಹೇಳಿದ್ರೆ ಸರ್ ಒಂದಿಷ್ಟು ಮೇಡಮ್ ಇದೆ ಸರ್. ಅವಾಗ ಏನು ಸರ್ ಲಾಸ್ಟ್ ಪ್ರಿನ್ಸಿಪಲ್ ಮೇಡಮ್ ಹೆಸರು? ಆದ್ರೆ ನೀನೇ ಬಂದಿರಲ್ಲ ಉಮಾ. ಹಾಂ, ಯಾಕಂದ್ರೆ ಸರ್ ಹುಡುಗರಿಗೆ ಫೋರ್ಸ್ಫುಲಿ ಹಾಕ್ಬಾರ್ದು ಸರ್. ಪ್ರತಿಷ್ಠಿತ ಕಾಲೇಜು ತಪ್ಪು ಮಾಡಿ ಹುಡುಕಿದ್ದು ಮೊಸರಿನಲ್ಲಿ ಕಲ್ಲು. ತಪ್ಪಾಯ್ತು ಕ್ಷಮಿಸಿ ಎಂದದ್ಯಾರು? ಇದು ಪವರ್ ಸಿಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ.